ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾ ಸುಲಭವಾಗಿ ಹಲಸಿನ ಹಣ್ಣಿನ ಬೀಜ ಮತ್ತು ಕಡಲೆಕಾಳನ್ನ ಉಪಯೋಗಿಸಿ ಒಂದು ಗೊಜ್ಜು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ದೋಸೆಗೆ, ಚಪಾತಿಗೆ, ರೊಟ್ಟಿಗಾಗಲಿ ತಿನ್ಬೋದು, ಅನ್ನಕ್ಕೂ ಕೂಡ ತಿನ್ಬೋದು. ಬನ್ನಿ ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಕಡಲೆಕಾಳನ್ನು ತೊಗೊಂಡಿದ್ದೀನಿ, ಇದು ಮೊಳಕೆ ಬಂದಿದೆ. ನೀವು ಹಾಗೆಯೇ ಕಡಲೆಕಾಳನ್ನ ಉಪಯೋಗಿಸಿ ಕೂಡ ಮಾಡ್ಕೊಬೋದು. ಮತ್ತು ಹಲಸಿನ ಬೀಜನ ನಾನು ಈ ಥರ ಜಜ್ಜಿ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ ಎಲ್ಲನೂ ಕೂಡ ಸ್ಲ್ಯಾಬ್ ಮೇಲೆ ನಾನು ಜಜ್ಜಿ ತಗೊಂಡಿಲ್ಲ, ಹೊರಗಡೆ ಜಜ್ಜಿ ಸಿಪ್ಪೆ ಬಿಡಿಸಿ ತಗೊಂಡಿದ್ದೀನಿ. ಈ ಥರ ಬಿಳಿ ಸಿಪ್ಪೆನ ಮೇಲ್ಗಡೆ ಸಿಪ್ಪೆನ ತೆಗ್ದು ನಾನು ಇಟ್ಕೊಂಡಿದ್ದೀನಿ. ನೀವು ಇನ್ನೂ ಬೇಕಾದ್ರೆ ಚಿಕ್ಕ ಚಿಕ್ಕ ಪೀಸಸ್ ಆಗಿ ನೀವು ತೊಗೊಬೋದು, ಇಲ್ಲ ಹಾಗೆಯೇ ಜಜ್ಜಿ ತೊಗೊತೀವಿ ಅಂದರೆ ಅಷ್ಟೇ ಕೂಡ ತೊಗೊಬೋದು. ನೀವು ಕಡಲೆಕಾಳನ್ನ ನೆನೆಸಿ ಅದನ್ನು ಕೂಡ ಮಾಡ್ಕೊಬೋದು, ಮೊಳಕೆ ಬಂದಿರೋದಾದ್ರೆ ಅದು ಕೂಡ ಮಾಡ್ಕೊಬೋದು. ಹಲಸಿನ ಬೀಜ ಮತ್ತು ಕಡಲೆಕಾಳನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಕುಕ್ಕರ್ಗೆ ಹಾಕಿ ಬೇಗ ಬೇಯುತ್ತೆ, ಅದಕ್ಕೋಸ್ಕರ ನೀವು ಓಪನ್ ಆಗು ಕೂಡ ಬೇಯಿಸ್ಕೊಬೋದು. ಇದಕ್ಕೆ ಒಂದು 2 ಗ್ಲಾಸಿನಷ್ಟು ನೀರು ಹಾಕ್ತಾಯಿದ್ದೀನಿ, ಜಾಸ್ತಿ ನೀರನ್ನು ಹಾಕ್ಕೋಬೇಡಿ. ನಂತರ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಅದಾದ ನಂತರ ಸ್ವಲ್ಪ 1/4 ಚಮಚದಷ್ಟು ಅರಿಶಿಣವನ್ನು ಸೇರಿಸ್ಕೊಂಡು ಒಂದು 4 ವಿಷಲ್ ಕೂಗಿಸ್ಕೊಳ್ಳಿ. ಕಡಲೆಕಾಳು ತುಂಬ ಚೆನ್ನಾಗಿ ಬೇಯಬೇಕು, ಅದಕ್ಕೋಸ್ಕರ ನಾನು ಜಾರ್ ತಗೊಂಡಿದ್ದೀನಿ. ಅದಕ್ಕೆ ಒಂದೇ 1 ಪೀಸ್ ಚಕ್ಕೆ, ಅದಾದ ನಂತರ ನಾನು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಿನಷ್ಟು ಜೀರಿಗೆ ಮತ್ತು ಲವಂಗ, 2 ಲವಂಗ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ಸ್ಟಾರ್ ಹೂ ಬರುತ್ತಲ್ಲ, ಅದರಲ್ಲಿ 2 ಎಲೆ, 2 ಪೀಸಸ್ ಮಾತ್ರ ತಗೊಂಡು ನಾನು ಹಾಕ್ಕೊತಾ ಇದ್ದೀನಿ. ನಂತರ ಓಂಕಾಳು ಹಾಕ್ಕೊತಾ ಇದ್ದೀನಿ. ಸೋಂಪು ಅಂತಲೂ ಅಂತೀವಿ, ಓಂಕಾಳು ಅಂತಲೂ ಅಂತೀವಿ. ಇದಾದಮೇಲೆ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು 8 ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಶುಂಠಿ ಮತ್ತು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಂತರ ಕಾಯಿ, ಒಂದು 1/4 ಭಾಗದಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ. ನಂತರ ಅರ್ಧ ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದಾದ ನಂತರ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. 1.5 ಚಮಚದಷ್ಟು ಧನಿಯಾ ಪುಡಿ ಮತ್ತು ಹಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. 1 ಸ್ಪೂನಿನಷ್ಟು ಹಚ್ಚ ಖಾರದ ಪುಡಿ, ಇದಕ್ಕೆ ಸ್ವಲ್ಪ ಖಾರ ಮುಂದೆ ಇರಬೇಕು. ನಂತರ 1 ಸ್ಪೂನಿನಷ್ಟು ಕಡಲೆಯನ್ನು ಉಪಯೋಗಿಸ್ತಾ ಇದ್ದೀನಿ. ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಇದಾದ ನಂತರ ಒಂದು ಬಾಣಲಿ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕಿದ್ದೀನಿ. ನಂತರ ಒಂದೇ ಒಂದು ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ಸಾಫ್ಟ್ ಆಗಬೇಕು, ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಕಸ್ತೂರಿ ಮೇಥಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಮೆಂತ್ಯ ಸೊಪ್ಪಿದ್ರೆ ಅದನ್ನು ಕೂಡ ಹಾಕೊಬೋದು. ಒಂದು 2 ನಿಮಿಷ ಹಾಗೆಯೇ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಈರುಳ್ಳಿ ಜಾಸ್ತಿ ಫ್ರೈ ಆಗೋದೇನು ಬೇಡ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದ ನಂತರ ಇಲ್ಲಿ ರುಬ್ಬಿದ್ವಲ್ಲ ಮಸಾಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಾವು ರುಬ್ಬಿದ್ದಲ್ಲ ಮಸಾಲ ಜೊತೆಗೆ ನೀರನ್ನು ಕೂಡ ಸೇರಿಸ್ಕೊಬೇಕು, ಜಾಸ್ತಿ ನೀರನ್ನು ಸೇರಿಸ್ಕೊಬಾರ್ದು. ಹಾಗೆಯೇ ನೀರು ಹಾಕ್ತಲೇ ಮಸಾಲ ಒಂದು 2 ನಿಮಿಷ ಹಾಗೆಯೇ ಕೈ ಆಡಿಸ್ಕೊಳ್ಳಿ ಅಷ್ಟೇ. ಒಂದು ಕುದಿ ಬಂದಾದ ನಂತರ ನಾನಿಲ್ಲಿ ನೀರು ಸೇರಿಸ್ಕೊತ ನೀರನ್ನು ಸ್ವಲ್ಪ ಉಪಯೋಗಿಸ್ಬೇಕು. ಯಾಕಂದರೆ ಹಲಸಿನ ಬೀಜ ಮತ್ತು ಕಡಲೆಕಾಳನ್ನು ಬೇಯಿಸೋದಕ್ಕೆ ನೀರನ್ನು ಹಾಕಿರ್ತೀವಿ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಕಡಿಮೆ ನೀರನ್ನು ಬಳಸಿದ್ರೆ ನಮಗೆ ಗೊಜ್ಜು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಮಸಾಲ ಚೆನ್ನಾಗಿ ಬೇಯಿಸ್ಕೊಬೇಕು. ಅದ್ರ ಘಮ ಹೋಗಬೇಕು, ಹಸಿ ವಾಸನೆ ಘಮ, ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು. ಎಣ್ಣೆ ಜಿಡ್ಡು ಮೇಲೆ ತೇಲಬೇಕು, ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕು. ಆಗಲೇ ನಮಗೆ ಮಸಾಲ ವಾಸನೆ ಬರೋದಿಲ್ಲ. ಈಗ ಕಾಳು ಬೆಂದು ರೆಡಿಯಾಗಿದೆ ನೋಡಿ. ಯಾವ ರೀತಿ ಬೇಯಿಸ್ಕೊಬೇಕು ಅಂದರೆ ನೋಡಿ, ನೀರು ಕೂಡ ಸ್ವಲ್ಪ ಇಂಗಿದೆ. ನಂತರ ಕಡಲೆಕಾಳು ಅಷ್ಟೇ, ಮುಟ್ಟಿದ ತಕ್ಷಣ ಅದು ಸ್ಮ್ಯಾಶ್ ಆಗಬೇಕು. ಆ ರೀತಿ ಕಡಲೆಕಾಳು ತುಂಬ ಚೆನ್ನಾಗಿ ಬೆಂದರೆ ನನಗೆ ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಬೆಂದಿರಬೇಕು. ಈಗ ಕಡಲೆಕಾಳನ್ನು ನಾನು ಹಾಕ್ಕೊತಾ ಇದ್ದೀನಿ. ಅದು ಬೆಂದಿರೋ ನೀರು ಸಮೇತನೇ ಹಾಕ್ಕೊತಾ ಇದ್ದೀನಿ, ಅದನ್ನು ವೇಸ್ಟ್ ಮಾಡೋದು ಬೇಡ, ಆಗಲೇ ಟೇಸ್ಟು ಚೆನ್ನಾಗಿ ಬರೋದು. ನೋಡಿ, ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಮಸಾಲ ಹೊಂದಬೇಕು. ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಷ್ಟೇ. ಆಲ್ರೆಡಿ ಮಸಾಲನೂ ಕೂಡ ಬೆಂದಿರುತ್ತೆ, ಕಡಲೆಕಾಳು ಕೂಡ ಬೆಂದಿರುತ್ತೆ. ಈ ಗ್ರೇವಿ ಮಾಡೋದಕ್ಕೆ ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ, ಒಂದು 20 ನಿಮಿಷ ಸಾಕು ಅಷ್ಟೇ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಒಂದು 5 ನಿಮಿಷ ಇದನ್ನು ಬೇಯೋಕ್ಕೆ ಬಿಡ್ತಾಯಿದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ, ಚಪಾತಿಗಂತೂ ಅಷ್ಟೇ ಚೆನ್ನಾಗಿರುತ್ತೆ, ದೋಸೆಗಾಗಲಿ. ನೋಡಿ, ಇವಾಗ ಎಣ್ಣೆ ಜಿಡ್ಡೆಲ್ಲ ಸ್ವಲ್ಪ ಮೇಲೆ ಬಂದಿದೆ. ಈಗ ಪಲ್ಯ ಕೂಡ ರೆಡಿಯಾಗಿದೆ. ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಈಗ ಸೀಸನ್ ಇದ್ದಾಗ ನಾವು ವೇಸ್ಟ್ ಮಾಡ್ದಂಗೆ ಹಲಸಿನ ಹಣ್ಣು ಎಲ್ಲರ ಮನೇಲೂ ನಾವು ತಂದೇ ತರ್ತೀವಿ, ಎಲ್ಲರೂ ತಿಂದೇ ತಿಂತಾರೆ. ಈಗ ಬೀಜನೂ ಕೂಡ ಎಸಿದಂಗೆ ವೇಸ್ಟ್ ಮಾಡ್ದಂಗೆ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೂ ಕೂಡ ನಾವು ಜಾಸ್ತಿ ಹೊತ್ತು ಇದನ್ನು ಬೇಯಿಸಬಾರ್ದು. ಒಂದು 2 ನಿಮಿಷ ಹಾಗೆಯೇ ಕೈ ಆಡಿಸ್ಕೊಂಡು ಒಂದು ಕುದಿ ಬಂದಾದಮೇಲೆ ಇದಕ್ಕೆ ಗ್ಯಾಸ್ ಆಫ್ ಮಾಡಬೇಕು ಅಷ್ಟೇ. ನೋಡಿ, ಈಗ ರೆಡಿಯಾಗಿದೆ ಗ್ರೇವಿ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ನೀವು ಕೂಡ ಖಂಡಿತ ಇಷ್ಟಪಡ್ತೀರಾ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.